ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆದಾರ ಮಹಮ್ಮದ್ ಜಾಯಿನ್ ಆಗಿದೆ. ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಸತ್ಯಣ್ಣನ ಬಹಳ ಮಿಸ್ ಮಾಡ್ಕೋತೀವಿ ಅಂತ ಹೇಳಿ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಅಷ್ಟು ದಿಢೀರಂತೆ ಸತ್ಯಣ್ಣಗೆ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದವ್ರೆ, ರಾಜಕುಮಾರ ಕಣೋ ನೀನು, ಚೆನ್ನಾಗಿರೋ, ದೂರಿಗೆ ವರ್ಗಾವಣೆ ಆಗಿ ಹೋಗ್ತಾ ಇದೀಯಾ, ಚೆನ್ನಾಗಿರ್ಬೇಕು ನೀನು ಅಂತ ಹೇಳಿ ಸತ್ಯಣ್ಣ ಹಪ್ಕೊಂಡ್ ಅಂದಾಗ ಅಜಿತ್, ಸತ್ಯಣ್ಣ ನಾನು ಟ್ರಾನ್ಸ್ಫರ್ ಆದಾಗ್ಲಿಂದನು ನೋಡ್ತಾ ಇದ್ದೀನಿ, ನಮ್ ಜೊತೆನೆ ಸಿಗ್ತಾ ಇಲ್ವಲ್ಲ, ಎಲ್ಲಿ ಹೋಗ್ತೀರಾ ನೀವು ಅಂತ ಅಂದಾಗ ಸತ್ಯಣ್ಣ, ಎಲ್ಲೂ ಇಲ್ಲಪ್ಪ, ಹೀಗೆ ಕೇಸ್ಗಳಿರ್ತಾವಲ್ವಾ ಹಾಗಾಗಿ ಅಂತ ಹೇಳಿ ಫೈಲ್ ತೋರಿಸ್ತಾರೆ. ಆನಂತರ ಭೂಮಿ, ಹೌದು ಸತ್ಯಣ್ಣ, ಸಾಹೇಬ್ ಹೇಳದ್ ಸರಿ, ಇಷ್ಟು ದಿನ ಆಗಿದೆ ನೀವು ನಮ್ ಜೊತೆ ಸೇರಿ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾರೆ, ವರಿ ಮಾಡ್ಬೇಡ ಸುಮ್ನಿರು, ಸತ್ಯಾನಂದ್ ಈ ಕೇಸು ಮುಗಿತಿದ್ದಾಗೇನೆ ನಾನು ಡೆಲ್ಲಿಗೆ ಕರ್ಸ್ಕೊಬಿಡ್ತೀನಿ ಸತ್ಯಾನಂದ, ನಮ್ ಜೊತೆನೆ ಇರ್ತಾರೆ. ಅದಕ್ಕೆ ಸತ್ಯಾಣ್ಣ ಅಂತಾರೆ, ಅಯ್ಯೋ ಇಲ್ಲಪ್ಪ, ಅಷ್ಟು ದೂರ ನಾನು ಬರೋದಿಲ್ಲ, ನನ್ಗೆ ಇಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಮೂರು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಸರಿ ಬೇಸರ ಆಗಿರುತ್ತೆ. ಅಜ್ಜಿ ಮತ್ತೆ ಶ್ರವಣ್ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಶ್ರವಣ್ ಅಜ್ಜಿ ಮಾತಿಗೆ ನೊಂದ್ಕೋಬೇಡಮ್ಮ, ಯಾಕಷ್ಟು ನೊಂದ್ಕೋತೀಯ ಅಂದಾಗ ಅಜ್ಜಿ ಇದ್ದವರು ನೊಂದ್ಕೊಳ್ದೆ ಏನು, ಅವ್ನಿಲ್ಲದ ಮನೆ ಕಲ್ಪಿಸ್ಕೊಳಕ್ಕೂ ಕೂಡ ನನ್ ಕೈಲಿ ಆಗ್ತಾ ಇಲ್ಲ, ಬಹಳ ಸಂಕಟ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ ಶ್ರವಣ, ಹೇಗಿರೋದು ಅವ್ನಿಲ್ದೇನೆ ಅಂತ ಅಂದಾಗ ಶ್ರವಣ್, ಇದೇನಮ್ಮ ಈಗಂತೀಯ, ಹೊಸದೇನಮ್ಮ ಇದು, ನಿನ್ ಮಗನೂ ಕೂಡ ಪೊಲೀಸ್ ಆಫೀಸರ್ ಇದ್ದಾನೆ, ಎಷ್ಟೆಷ್ಟು ಕಡೆ ನಾನು ವರ್ಗಾವಣೆ ಆಗಿ ಹೋಗಿಲ್ಲ, ಹೌದಲ್ವ ಹೇಳು, ಇದು ಪೊಲೀಸರ ಮನೆ, ಎಲ್ಲಿ ವರ್ಗಾವಣೆ ಆದ್ರಲ್ಲಿ ಹೋಗ್ತಾನೆ ಇರ್ಬೇಕು, ಕೆಲಸ ಮಾಡಿ ಬರ್ತಾನೆ ಇರ್ಬೇಕು, ಇವನು ಕೂಡ ಅಷ್ಟೇ ಅಲ್ವೇನಮ್ಮ, ಆಗ್ಲಿ 2-3 ಪ್ಲೇಸ್ಗೆ ಹೋಗಿ ಬಂದಿದ್ದಾನೆ, ಯಾಕಂಗ ಅನ್ಕೋತೀಯ, ಇದು ಕೂಡ ಹಾಗೇನೆ, ಬರ್ತಾನೆ ಬಿಡು, 1 ವರ್ಷ ಅನ್ನೋಷ್ಟು ಈಗ ಹೋಗಾಗ್ ಬಂದ್ಬಿಡ್ತದೆ, ಇಲ್ಲ ನಮಗ್ ತಾನೇ ಮಾಡೋಕೆ ಏನಮ್ಮ ಕೆಲ್ಸ ಇದೆ, ನಾವಿಬ್ರು ಅಲ್ಲೇ ಹೋಗ್ಬಿಡೋಣ ಸುಮ್ನಿರು. ಹಾಗಂದಾಗ ಅಜ್ಜಿ, ಅಯ್ಯೋ ಏನೋ ಶ್ರವಣ, ಬಹಳ ಸಂಕಟ ಆಗ್ತಾ ಇದೆ ಕಣ ಅವನನ್ನ ಕಳಿಸ್ಕೊಡಕ್ಕೆ. ಸರಿ, ಭೂಮಿ ಮತ್ತೆ ಅಜಿತ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತಾರೆ. ಸಂಗೀತ ಮತ್ತೆ ರಾಮಣ್ಣ ಕೂತ್ಕೊಂಡು, ಭೂಮಿ ಬೇಸರ ಮಾಡ್ಕೊಂಡಿರೋದು ಯಾರಿಗೂ ಕೂಡ ಅರಿವಿಲ್ಲ, ಆದ್ರೆ ಅವಳಿಗೂ ಕೂಡ ಒಳಗೆ ಸಂಕಟ. ಹಾಗೆ ಅಂತ ಅಂದ್ರೆ ಬೇಸರ ಮಾಡ್ಕೊಂಡಿರೋದು ರಾಮಣ್ಣನ್ ಬಿಟ್ಟು ಹೋಗಿ ಅವಳಿಗೆ ಒಂದ್ ಕಡೆ, ಜೊತೆಗೆ ಸಂಗೀತ, ಇನ್ನೊಂದ್ ಕಡೆ ಅಜ್ಜಿ, ಶ್ರವಣ್ ಅಂತೂ ಅಪ್ಪ ಅಂತಾನೆ ಭಾವಿಸ್ಬಿಟ್ಟಿದ್ದಾಳೆ. ಹಾಗಾಗಿ ಸಂಗೀತ ಮತ್ತೆ ರಾಮಣ್ಣ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸಂಗೀತ ಅಂತಾರೆ, ಅಲ್ಲ ರೀ, ಏನ್ ದೌರ್ಭಾಗ್ಯನ್ರಿ ನಮ್ದು, ಇಬ್ರು ಗಂಡ್ಮಕ್ಳು ನಮ್ಗೆ, ಒಬ್ಬ ಮಗ ಮೆಡಿಕಲ್ ಮಾಡ್ತೀನಿ ಅಂತ ಹೇಳಿ ಫಾರಿನ್ಗೆ ಹೋದವ್ನು, ಅಲ್ಲೇ ಡಾಕ್ಟರ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ, ಇವನಾದ್ರೂ ದೊಡ್ಡ ಮಗನಾದ್ರೂ ನಮ್ ಜೊತೆ ಇರ್ತಾನೆ ಅಂತ ನಾವ್ ಅನ್ಕೊಂಡ್ರೆ ಇವನು ಕೂಡ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾನಲ್ರಿ, ನಾವೇನು ತಪ್ಪು ಮಾಡಿದೀವಿ, ನಾವೇನ್ ಅಪರಾಧ ಮಾಡಿದೀವ್ರಿ, ಏನ್ ಪಾಪ ಮಾಡಿದೀವ್ರಿ ನಾವ್ ಏನಾದ್ರೂ ಓದ್ ಜನ್ಮದಲ್ಲಿ ಯಾವ್ದಾರ ತಂದೆ ತಾಯಿಗಳಿಗೆ ನಾವು ಮಕ್ಕಳು ಕಿತ್ಕೊಂಡು ಏನಾದ್ರು ನಾವು ಅಂತ ಪಾಪಕ್ಕೆ ಏನಾದ್ರು ಗುರಿಯಾಗಿದ್ದೀವ, ಶಾಪಕ್ಕೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ. ಅದಕ್ಕೆ ರಾಮಣ್ಣ ಅಂತಾರೆ, ಏನ್ ಮಾಡ್ತೀಯ, ರಾಣ ಅವರು ಕೂಡ ಫೋನ್ ತೆಗಿತಾ ಇಲ್ಲ, ಅದಕ್ಕೆ ಸಂಗೀತ ಅಂತ ತೆಗಿತಾ ಇಲ್ವಾ, ಅದಕ್ಕೆ ರಾಮಣ್ಣ ಮತ್ತೆ ಅಂತಾರೆ, ಹೌದು ತೆಗಿತಾನೆ ಇಲ್ಲ, ಅಜಿತ್ ಅದೊಂದು ಕೆಲಸ ಮಾಡ್ಲಿಲ್ಲ ಅಂದಿದ್ರೆ ಇವತ್ತು ರಾಣ ಅವರು ಕೂಡ ವರ್ಗಾವಣೆ ಮಾಡಿಸ್ತಿರ್ಲಿಲ್ಲ, ಸುಮ್ನೆ ಇವನು ಮೈ ಮೇಲೆ ಎಳ್ಕೊಬಿಟ್ಟ ಸಂಗೀತ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಶ್ರವಣ್ ಕೊಟ್ಟಿರೋ ಅಂತ ಗಿಫ್ಟ್ ಬಹಳ ನೊಂದುಕೊಂಡು ಕೊಡ್ತಾರೆ. ನಿಜಕ್ಕೂ ಶ್ರವಣ್ ಕೊಟ್ಟಾಗ ಅವ್ರಿಗೆ ಹೆಂಗಾಗುತ್ತೆ ಅಂದ್ರೆ ಭೂಮಿನ ಬಿಟ್ಟಿರ್ಲಾರೆ ಅನ್ನೋಷ್ಟು ಸಂಕಟ ಕಾಡ್ತದೆ ಅವ್ರಿಗೆ, ಕಿತ್ತು ಬರೋಷ್ಟು ನೋವಾಗ್ತದೆ. ಭೂಮಿಗೆ ಸ್ವೆಟರ್ ಕೊಡ್ಬೇಕಾದ್ರೂ ಕೂಡ ಅಳ್ತಾರೆ, ಹತ್ಕೊಂಡೆ ಹೊಳನ್ನು ಅಪ್ಕೊಳ್ಳೋದು, ಭೂಮಿ ಕೂಡ ಅಳ್ತಾಳೆ ಅಪ್ಕೊಂಡು. ಈ ಕಡೆ ಸತ್ಯಣ್ಣನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಸತ್ಯಣ್ಣ ಬ್ಯುಸಿ ಸಾಕ್ಷಿ ಜೊತೆ, ಅವಳ ಜೊತೆ ಮಾತಾಡ್ತಾರೆ. ಸಾಕ್ಷಿ ಕೇಳ್ತಾಳೆ, ಏನು ಸತ್ಯ ಅವ್ರೆ, ಏನಾದ್ರೂ ನನ್ನ ಮೇಲೆ ಲವ್ ಗಿವು, ಅದಕ್ಕೆ ಸತ್ಯಣ್ಣ ಅಂತಾರೆ, ಇಲ್ಲಪ್ಪ ನನ್ ಬಾಲ ಬ್ರಹ್ಮಚಾರಿ ಹಾಗೇನಿಲ್ಲ ಅಂದಾಗ ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಹಾಗನ್ಬಿಡಿ, ಎಲ್ಲಿ ಈ ಕಡೆ ತಿರುಗಿ ಎಂದಾಗ ಸತ್ಯಣ್ಣ ನಿಜಕ್ಕೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಬ್ರಹ್ಮಚಾರಿ ಅನ್ಕೊಂಡು ಮೋಸ್ಕಾತಿ ಬಲೆಗೆ ಬಿದ್ದಂಗೆ ಕಾಣ್ತಾ ಇದೆ. ಇನ್ನು ಹಾಗೇನೆ ಅಜಿತ್ ಮತ್ತೆ ಭೂಮಿ, ಲಗೇಜ್ ಎಲ್ಲ ಪ್ಯಾಕ್ ಆಗಿದ್ಯಾ ಭೂಮಿ ಅಂತ ಹೇಳಿ ಕೇಳಿದಾಗ ಭೂಮಿ, ಸಾಹೇಬ್ರೆ ಎಲ್ಲ ಮುಗ್ದಾಗೇನೆ, ಇನ್ನೇನಿದ್ರು ಸತ್ಯಣ್ಣ ಬಂದು ಮಾತಾಡ್ಸಿದ್ರೆ ಇನ್ನೆಲ್ಲ ಇದ್ ಮಾಡಿ ಹೊರಟು ಬಿಡೋಣ ಅಂತೇಳಿ ಇಬ್ರು ಕೂಡ ತಯಾರಿ ನಡ್ಸ್ಕೊಳ್ತಾರೆ. ಇಲ್ಲಿ ಇವ್ರಿಗೆಲ್ಲ ಸಂಭ್ರಮ. ಆದ್ರೆ ಆ ಕಡೆ ಅಶ್ವಿನಿ ಕೂತಿರ್ತಾಳೆ, ಬೇಸರ ಮಾಡ್ಕೊಂಡಂಗ್ ನಟನೆ ಮಾಡ್ಕೊಂಡು. ಶ್ರವಣ್ ಬರ್ತಾರೆ. ಶ್ರವಣ್ ಬರ್ತಿದ್ದಾಗೇನೆ, ಏನಪ್ಪಾ ನೀವು
ನನಗ್ ಮಾತ್ರ ಮೀಸಲು ಅಂತ ಹೇಳಿದ್ದೆ ಅಲ್ವಾ, ಈಗ ನೋಡಿದ್ರೆ ಭೂಮಿನ ಅಷ್ಟೊಂದು ಹಚ್ಕೊಂಡು ಇದ್ ಮಾಡ್ತಿರಲ್ಲ ಅಂತೇಳಿ ಸಾಕ್ಷಿ ಕೇಳ್ತಾಳ, ಅಶ್ವಿನಿ ಕೇಳ್ತಾಳೆ. ಕೇಳಿದಾಗ ಅದಕ್ಕೆ ಶ್ರವಣ್, ಹೌದಮ್ಮ ನಿನಗೆ ಗಿಲ್ಟ್ ಕಾಡುತ್ತೆ ಅಂತ ಗೊತ್ತು, ಎಷ್ಟೇ ಆಗ್ಲಿ ನನ್ನ ಮಗಳ ಸ್ಥಾನನ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ, ಯಾವಳು ಒಂಥರ ಅನಾಥೆ ಅಲ್ವಾ, ಆ ನೋವು ನನಗೆ ಕಾಡ್ತದೆ, ಅದೇನೋ ನನಗೆ ಅವಳಿಗೇನಾದ್ರೂ ಆದ್ರೆ ನನಗೆ ಸಂಕಟ ತಡೆಯಕ್ ಹೋಗಲ್ಲ. ಒಳಗೆ ಅನ್ಕೊಳ್ತಾಳೆ ಅಶ್ವಿನಿ, ಎಷ್ಟೇ ಆದ್ರೂ ನಿನ್ ಮಗಳಲ್ವಾ, ಅದಕ್ಕೆ ನಿನ್ಗೆ ಹಂಗಾಗೋದು ಅಂತೇಳಿ ಒಳಗೆ ಅನ್ಕೊಳ್ತಾಳೆ ಅವಳು ಅಶ್ವಿನಿ. ಅದಕ್ಕೆ ಶ್ರವಣ್ ಹೇಳ್ತಾರೆ ಮತ್ತೆ ಮುಂದುವರೆದು, ನನಗಂತೂ ಅವಳನ್ನ ಬಿಟ್ಟಿರೋದು ಹೆಂಗೆ ಅಂತ ಅನ್ಸ್ಬಿಟ್ಟಿದ್ಯಮ್ಮ, ನಿಜಕ್ಕೂ ನಾನು ಏನಾದ್ರೂ ಅವಳು ಡೆಲ್ಲಿಗೆ ಹೋದ್ಮೇಲೆ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗು ಕೂಡ ಬಿಡ್ತೀನೇನು ನಾನು ಭೂಮಿ ನೋಡಕ್ಕೆ, ಹಾಗಂತ ನಿನ್ ಮೇಲೆ ನಾನು ಮಗಳನ್ನ ಮಮಕಾರ ಮರ್ತಿದೀನಿ ಅಂತ ತಿಳ್ಕೊಬೇಡ ಅಂತ ಅಂದಾಗ ಅದಕ್ಕೆ ಅಶ್ವಿನಿ, ಇಲ್ಲಪ್ಪ ನನಗಿರೋ ಸ್ಥಾನ ನನಗಿದ್ದೇ ಇದೆ ಅಂತ ಅಂದ್ರಲ್ಲ ನೀವು, ಅಷ್ಟು ಸಾಕು, ನಿಮ್ ಭೂಮಿಗೆ ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.